ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಭಾನುವಾರ. ಇವತ್ತು ನಮ್ಮ ಸಾನುವಿನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತಲ್ಲ ಅವಳ ಬರ್ತ್ಡೇ ಆಗೋಗಿದೆ. ಅವತ್ತೊಂದು ದಿನ ಒಂದು ಮದುವೆ ಇತ್ತು ಅಂದ್ಬಿಟ್ಟು ನಾವು ಊರಿಗೆ ಹೋಗಿದ್ವಿ ನೋಡಿ. ಸೊ ಅದಕ್ಕೆ ಅವತ್ತೊಂದು ದಿನ ಹೇಗೆ ಕೇಕ್ ಕಟ್ ಮಾಡಿಲ್ಲ. ಅವಳಿಗಿಷ್ಟ ಅದೆಲ್ಲ, ಅವಳ ಫ್ರೆಂಡ್ಸ್ನೆಲ್ಲ ಕರೆಯೋದಕ್ಕೆ. ಅದಕ್ಕೆ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ತುಂಬ ಪ್ರಿಪ್ರೇಷನ್ಸ್ ಇದೆ. ಅದೇನೋ ಸಾನು ಇವತ್ತು ನೀನೇ ಕೇಕ್ ಮಾಡಮ್ಮ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಲಾಸ್ಟ್ ಟೈಮ್ ಮಾಡೋಣ ಅಂದ್ಕೊಂಡಿದ್ದೆ, ಹೀಗೆ ಟೈಮ್ ಆಗಲಿಲ್ಲ ಅಂದ್ಬಿಟ್ಟು ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಮಾಡೋಣ ಅಂಥೇಳಿ ನಮ್ಮ ಅಮ್ಮನಿಗೆ ಇನ್ಚಾರ್ಜ್ ಕೊಟ್ಟಿದ್ದೀನಿ, ತಿಂಡಿದು ಅಡುಗೆದು ಎಲ್ಲ. ಅಮ್ಮ ನೀನು ಇವತ್ತು ಮಾಡು, ನಾನು ಬರ್ತ್ಡೇ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು. ಸೊ ಸ್ನೇಹಿತರೆ, ಇವತ್ತು ನಮ್ಮ ಸಾನುವಿನ ಬರ್ತ್ಡೇ ಸೆಲೆಬ್ರೇಷನ್. ಮೊದಲೇ ಹೇಳ್ದಂಗೆ ಇವತ್ತು ಬರ್ತ್ಡೇ ಅಲ್ಲ, ಬರ್ತ್ಡೇ ಮೊದಲೇ ಆಗೋಗಿದೆ. ದಿಸ್ ಈಸ್ ಜಸ್ಟ್ ಸೆಲೆಬ್ರೇಷನ್. ಇನ್ನೂ ಇಲ್ಲಿ ಏನು ತೊಗೊಳಕ್ಕೆ ಬಂದಿರೋದು ಈಗ? ವಿಪ್ ಕ್ರೀಮ್ ಮಾತ್ರ ಸಿಗ್ತಾ? ಎಷ್ಟು ಗ್ರಾಮ್ಸ್ ತೊಗೋಬೇಕು? ಯಾವ ಫ್ಲೇವರ್ ತೊಗೋತೀಯಾ? ಕಲರ್ ಹಾಂ, ಅವಳದು ಡ್ರೆಸ್ ಕಲರ್ ತೊಗೊಳ್ಳೋಣ. ಓಕೆ. ಡಾರ್ಕ್ ಬ್ಲೂ, ಲೈಟ್ ಬ್ಲೂ, ವೈಟ್. ಅವಳು ಬ್ಲ್ಯಾಕ್ ಪಿಂಕ್ ಬೇಕು ಅಂತ ಹೇಳ್ತಿದ್ರು. ಅದರ ಡ್ರೆಸ್ ಬ್ಲ್ಯಾಕ್ ಇಲ್ಲಲ್ಲ, ಪಿಂಕು ಇಲ್ಲಲ್ಲ. ಬರಬೇಕಾದ್ರೆ ಹಾಗೇ ಬಲೂನ್ಸ್ ತೊಗೊಂಡು ಬಂದೆ. ಡೆಕೋರೇಷನ್ಗೆ ಏನು ಐಟಮ್ ಬೇಕು ಅಂತ ನೋಡಿದೆ. ಆ್ಯಕ್ಚುಲಿ ಮನೇಲೇ ಎಲ್ಲ ಇದೆ, ಬಟ್ ಬಲೂನು ಅವಳ ಡ್ರೆಸ್ ಕಲರ್ ಮ್ಯಾಚ್ ಮಾಡೋಣ ಅಂಥೇಳಿ ಬ್ಲೂ ಮತ್ತು ವೈಟ್ ತಂದಿದ್ದೀನಿ. ವೈಟ್ ಆ್ಯಕ್ಚುಲಿ ಡ್ರೆಸ್ಸಲ್ಲಿಲ್ಲ, ಬಟ್ ಬರೀ ಬ್ಲೂ ಹಾಕಿದ್ರೆ ಚೆನ್ನಾಗಿ ಕಾಣೋದಿಲ್ಲ ಅಂದ್ಬಿಟ್ಟು ಅದ್ರ ಜೊತೆ ಬ್ಲೂ ಆ್ಯಂಡ್ ವೈಟ್ ತಂದಿದ್ದೀನಿ. ಆ್ಯಂಡ್ ಮಕ್ಕಳಿಗೆ ತಂದ ತಕ್ಷಣವೇ ಊದೋದಕ್ಕೆ ಅರ್ಜೆಂಟು. ನಾನು ಕೆಲಸ ಮಾಡ್ಬೇಕು ಸಾನು, ಆಮೇಲೆ ಬಂದು ಕೂತ್ಕೊಳ್ತೀನಿ, ಸೈಜ್ ನೋಡಬೇಕು ಅಂದರೆ ನೀನು ಅಲ್ಲಿಂದನೇ ಹೇಳು ಪರವಾಗಿಲ್ಲ ಅಂದ್ಕೊಂಡು ಇಬ್ಬರೂ ಶುರು ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಕಡೆ ಧಾನು ಅವರು ಪೇಂಟಿಂಗು, ಡ್ರಾಯಿಂಗು, ಕಲರಿಂಗು ಎಲ್ಲ ಬೆಳಿಗ್ಗೆಯಿಂದನೂ ಸಾನೂ ಮಾಡ್ತಿದ್ಲು. ಇವಾಗ ಬಲೂನ್ ನೋಡಿದ ತಕ್ಷಣ ಎತ್ತಿಟ್ಬಿಟ್ಟು ಬಲೂನ್ ಇಟ್ಕೊಂಡಿದ್ದಾಳೆ. ಪಾರ್ಟಿ ಸಪ್ಲೈಸ್ ಲೈಕ್ ಜ್ಯೂಸು, ಸ್ನ್ಯಾಕ್ಸ್ ಮಾಡೋದಕ್ಕೆ ಚೀಸ್ ತಂದಿದ್ದೀನಿ. ಅದ್ರ ಜೊತೆ ಕ್ಯಾಪ್ಸಿಕಮ್, ಟೊಮ್ಯಾಟೊ ಎಲ್ಲ ಸಂಜೆಗೆ ಏನೇನು ಬೇಕೋ ಅದನ್ನೆಲ್ಲ ತಂದಿದ್ದೀನಿ. ಇಲ್ಲಿ ನೋಡ್ಬೋದು ಸ್ಟ್ರಾಬೆರಿ ಕೂಡ ತಂದಿದ್ದೀನಿ. ಮನೇಲಿ ಇತ್ತು, ಆದರೆ ಅದು ಸಾಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಇನ್ನೂ 2 ಪ್ಯಾಕ್ ತಂದಿದ್ದೀನಿ. ಇದು ಮಕ್ಕಳು ಹಾಗೆ ತಿಂತಾರೆ. ಅದ್ರ ಜೊತೆ ಇವತ್ತು ಕೇಕ್ ಡೆಕೋರೇಷನ್ಗೆ ಬೇಕು. ಲಾಸ್ಟ್ ಇಯರ್ದು ನಂದು ಏನು ಪ್ಲ್ಯಾನ್ ಇತ್ತು ಅದನ್ನು ನಾನು ಈ ಇಯರಿಗೆ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ಇದನ್ನು ಕಟ್ ಮಾಡಿ ಫ್ರೂಟ್ ಕೇಕ್ ಮಾಡೋಣ ಅಂತ ಹೇಳಿ. ಸ್ಟ್ರಾಬೆರ್ರಿ ಜೊತೆ ಗ್ರೇಪ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ರೆಡ್ ಆ್ಯಂಡ್ ಗ್ರೀನ್ ಎರಡೂ ಕೂಡ ಸೇಮ್ ಟೇಸ್ಟ್ ಇರುತ್ತೆ. ಸ್ವಲ್ಪ ಹುಳಿ ಇರುತ್ತೆ, ಸ್ವಲ್ಪ ಸ್ವೀಟ್ ಇರುತ್ತೆ. ಸೊ ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಜಾಸ್ತಿನೇ ಹುಳಿ ಇತ್ತು. ಹಾಗಾಗಿ ನಾನು ಶುಗರ್ ಸಿರಪ್ ಮಾಡಿ ಅದರಲ್ಲಿ ನೆನೆಸ್ತಾ ಇದ್ದೀನಿ. ಅಂದರೆ ಕೇಕ್ ಸ್ವೀಟ್ ಇರುತ್ತೆ, ಇದು ಸ್ವಲ್ಪ ಹುಳಿ ಆಗಿಬಿಟ್ರೆ ಬೇರೆ ಬೇರೆ ಅನಿಸುತ್ತಲ್ವಾ ಅಂತ ಹೇಳಿ. ಆ್ಯಂಡ್ ಇದು 2 ನಾನು ಬೆಳಿಗ್ಗೆಯಿಂದ ಮಾಡಿರೋವಂಥ ಕೇಕ್ಗಳು. ಫ್ರೆಶ್ ಆಗಿ 2 ಸಾರಿ ಮಾಡಿದ್ದೀನಿ. ಇವತ್ತು ನಮ್ಮ ಅಮ್ಮಂದೇನೆ ಎಲ್ಲ ಅಡುಗೆ. ರಮ್ಯಂದೂ ಇದೆ ಹೆಲ್ಪಿಂಗ್. ಅವಳಿಗೆ ರೆಸ್ಟ್ ತೊಗೊಳಕ್ಕೆ ಹೋಗೋಳೆ. ಇಲ್ಲಿ ಜಾರ್ನ ಸ್ಟಕ್ ಮಾಡಿಬಿಟ್ಟು ಮಸಾಲೆ ಹಾಗೆ ತೆಗೆದ್ಬಿಟ್ಟು ಹೋಗಿದ್ದಾಳೆ. ಸೊ ಇದು ಇವತ್ತು ಚಿಕನ್ ಸಾರು. ಆಮೇಲೆ ಕಬಾಬ್ಗೆ ಇಲ್ಲಿ ರಮ್ಯಾನೇ ಮಿಕ್ಸ್ ಮಾಡಿ ಇಟ್ಟಿದ್ದಾಳೆ. ಇದು ಕೇಕ್ಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯೆ ಹಾಕೋದಕ್ಕೆ ಇದೊಂದು ಮಧ್ಯೆ ಹಾಕೋದಕ್ಕೆ, ಅದು ಮೇಲ್ಗಡೆ ಟಾಪಿಂಗ್ಸ್ಗೆ. ವಿಪ್ ಕ್ರೀಮ್ ತಂದಿದ್ನಲ್ಲ ಅದನ್ನು ವಿಪ್ ಮಾಡ್ತಾ ಇದ್ದೀನಿ. ಕೇಕ್ ರೆಡಿ ಇದೆ, ಅದಕ್ಕೆ ಟಾಪಿಂಗ್ಸು, ಶುಗರ್ ಸಿರಪ್ ಎಲ್ಲ ರೆಡಿ ಇದೆ. ಈಗ ವಿಪ್ ಕ್ರೀಮ್ನ ವಿಪ್ ಮಾಡಿಬಿಟ್ಟು ಕೇಕ್ನ ಡೆಕೋರೇಟ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ಇದು ಎಲೆಕ್ಟ್ರಿಕ್ ಹ್ಯಾಂಡ್ ಬ್ಲೆಂಡರ್ ಸ್ನೇಹಿತರೆ. ಮೊದಲು ನಾನು ಹ್ಯಾಂಡ್ ವಿಸ್ಕರಲ್ಲಿ ಮಾಡ್ತಾಯಿದ್ದೆ. ಸಖತ್ ಟೈಮ್ ಹಿಡಿಸುತ್ತೆ. 3-4 ಜನ ಸೇರ್ಕೊಂಡು ಮಾಡಿದ್ರು ಮೋರ್ ದ್ಯಾನ್ 1 hour 2 hour ಆಗಿಬಿಡ್ತಾ ಇತ್ತು. ಅದಕ್ಕೆ ಈ ಹ್ಯಾಂಡ್ ಬ್ಲೆಂಡರ್ ತೊಗೊಂಡಿದ್ದು ನಾನು. ಇದು ಅಮೆಝಾನಲ್ಲಿ ಸಿಗುತ್ತೆ. ಇಟ್ಸ್ ವೆರಿ ಕನ್ವೀನಿಯೆಂಟ್ ಗೊತ್ತಾ. ಫ್ಯೂ ಮಿನಿಟ್ಸ್, ಸೆಕೆಂಡ್ಸ್ ಎಲ್ಲ ಮಿನಿಟ್ಸಲ್ಲಿ ಇದು ಆಗಿಬಿಡುತ್ತೆ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ಗೆ ಇರ್ತೀನಿ, ಚೆಕ್ ಮಾಡಿ ಸ್ನೇಹಿತರೆ ಇಂಟ್ರೆಸ್ಟ್ ಇದ್ದರೆ. ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ಸ್ ನಡೀತಾ ಇದೆ.
ಡೆಕೋರೇಷನ್ ಶುರು ಆಗಿದೆ ನೋಡಿ ಸ್ನೇಹಿತರೆ. ಬಲೂನ್ಸ್ ಎಲ್ಲ ಮಕ್ಕಳು ಊದಿ ಹಾಕ್ಬಿಟ್ಟಿದ್ದಾರೆ. ನಮ್ಗೆ ಅಷ್ಟೊಂದು ಊದಕ್ಕೆ ಆಗೋದಿಲ್ಲ. ವಿತೌಟ್ ಬ್ಲೋವರ್ ಅವರು ಬಾಯಲ್ಲೇ ಊದಿ ಊದಿ ಹಾಕ್ಬಿಟ್ಟಿದ್ದಾರೆ. ಈಗ ರಾಜೇಶ್ ಶುರು ಮಾಡಬೇಕು ಡೆಕೋರೇಷನ್ಗೆ. ನನಗಂತೂ ಕೇಕ್ ಕೆಲಸ ಇನ್ನೂ ಮುಗ್ದೇ ಇಲ್ಲ. ನಾನಿವತ್ತು ಡೆಕೋರೇಷನ್ ಹತ್ರ ಬರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ವಿಪ್ ಕ್ರೀಮ್ ರೆಡಿ ಆಯಿತು ಸ್ನೇಹಿತರೆ. ಈಗ ಡೆಕೋರೇಷನ್ ಶುರು. ನಾನು ಕೇಕ್ ಯೂಶ್ವಲಿ ಹೇಗೆ ಮಾಡ್ತೀನಿ, ಡೆಕೋರೇಟ್ ಹೇಗೆಲ್ಲ ಮಾಡ್ತೀನಿ ಅಂತ ನಿಮಗೆ ತಿಳಿಸಿದ್ದೀನಿ ಡೀಟೇಲಾಗಿ. ಸೊ ಬೇಕಿಂಗ್ ಅನ್ನೋ ಒಂದು ಪ್ಲೇ ಲಿಸ್ಟನ್ನ ನೀವು ಚೆಕ್ ಮಾಡಿದ್ರೆ ನಿಮಗೆ ಫುಲ್ ಡೀಟೇಲ್ ಯಾವ ಥರ ಬೇಕು ನಿಮಗೆ ಕೇಕ್, ಅದು ಬೇಸ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಡೀಟೇಲಾಗಿ ತೋರಿಸಿದ್ದೀನಿ. ಹಾಗಾಗಿ ಇವತ್ತು ತೋರಿಸ್ತಾ ಇಲ್ಲ. ಲಿಂಕ್ ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ ಸ್ನೇಹಿತರೆ. ಆ ಪ್ಲೇ ಲಿಸ್ಟನ್ನೇ ನೀವು ಚೆಕ್ ಮಾಡ್ಬೋದು. ಎಲ್ಲರೂ ಸೇರಿ ಈಗ ಊಟ ಮಾಡ್ತಾ ಇದ್ದೀವಿ. ಅರ್ಧ ಕೆಲಸಗಳು ಆಗಿದೆ. ನಾನು ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿಬಿಟ್ಟು. ಆಮೇಲೆ ಫೈನಲ್ ಡೆಕೋರೇಷನ್. ಅಪ್ಪ ಇಲ್ಲ, ಅಪ್ಪ ಹೊರಗಡೆ ಹೋಗಿದ್ದಾರೆ. ಊಟ ಆದಮೇಲೆ ಮತ್ತೆ ಈಗ ನಾನು ಕೇಕ್ ಡೆಕೋರೇಷನ್ ಶುರು ಮಾಡ್ತಾ ಇದ್ದೀನಿ. ಇದು ಫೈನಲ್ 3 ಕಲರ್ ವಿಪ್ ಕ್ರೀಮನ್ನು ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದು ಪ್ಲಾಸ್ಟಿಕ್ ಪೈಪಿಂಗ್ ಬ್ಯಾಗ್. ಆ್ಯಂಡ್ ಕೇಕ್ಗೆ ಡೆಕೋರೇಟ್ ಮಾಡೋಕ್ಕೆ ನಾಝಲ್ಸ್, ಅದು ನಾನು ಮೊದಲೇ ತೊಗೊಂಡಿಟ್ಕೊಂಡಿದ್ದೆ. ಇದೆಲ್ಲನೂ ನಾನು ಆನ್ಲೈನಲ್ಲೇ ತೊಗೊಂಡಿರೋದು. ಆನ್ಲೈನಲ್ಲಿ ಆ್ಯಕ್ಚುಲಿ ಸ್ವಲ್ಪ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ. ಅದೇ ನೀವು ಅಂಗಡಿಯಲ್ಲಿ ತೊಗೊಳೋದಕ್ಕೆ ಹೋದರೆ ಒಂದೊಂದು ನಾಝಲ್ಗೆ 20-30 ರುಪೀಸ್ ಇರುತ್ತೆ. ಬಟ್ ಒಂದು ಸೆಟ್ ನಿಮಗೆ 100-150 ಸಿಗುತ್ತೆ. ಸೊ ಇದು ಕೂಡ ನಾನು ಲಿಂಕ್ ಸಿಕ್ಕಿದ್ರೆ ಸ್ನೇಹಿತರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಪ್ರೆಸ್ ಮಾಡಬೇಕು, ಮಾಡ್ಕೊಂಡು ಇಟ್ಕೊಂಡಿರ್ಬೇಕು, ಕೈ ಮೂವ್ ಮಾಡ್ತಾ ಇರಬೇಕು. ಪ್ರೆಸ್ ಪ್ರೆಸ್ ಆ್ಯಂಡ್ ಮೂವ್, ಪ್ರೆಸ್ ಮೂವ್, ಪ್ರೆಸ್ ಮೂವ್. ನಮ್ಮ ಸಾನು ಬರ್ತಡೆಗೆ ಸಾನುನೇ ಕೇಕ್ ಮಾಡಿ ಡೆಕೋರೇಟ್ ಮಾಡ್ತಾವೆ. ಮೆತ್ತಿಗೆ ಕೈ ತಗ್ಲತ್ತೆ, ಬೆಟ್ಟಲ್ಲಿ ಮಾಡಬೇಕು. ಹಾಕು ಮೆತ್ತಿಗೆ ಚೆಲ್ಬಿಟ್ಲ. ಆ ಕಡೆ ಈ ಕಡೆ ಎಲ್ಲೂ ಬೀಳಬಾರ್ದು, ಎತ್ಕೊಳಕ್ಕಾಗೋದಿಲ್ಲ. ಹಾಂ, ಎಸ್ 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 ಎಸ್. ಇಲ್ಲ ಏಕೆ ಕಟ್ಟೋಣ ತಿನ್ನಾಕ್ತೀನಿ. ಇಲ್ಲೇ ಅವ್ರದ್ದು ಹೆಸರು ಅಂಟಿಸ್ಬೇಕು ದಾರ ಕುಟ್ಟಕ್ಕೆ. ಬಟ್ಟೆಗೆ ಬಟ್ಟೆಗೆ ಹಾಕಿ ಟೈಟಾಗಿ. ಟೈಮ್ ಬಂದು ಸ್ನೇಹಿತರೆ 6:15 ಆಗೋದಕ್ಕಿದೆ. ನಾವು ಕರೆದಿರೋದೆ ಎಲ್ಲರಿಗೂ 6:15ಗೆ ಬನ್ನಿ ಅಂತ. ಯಾಕೆ ಅಂದರೆ ನನ್ನ ತಂಗಿ ಇದ್ದಾಳಲ್ವ, ಇವಳು ಇವತ್ತೇ ಹೋಗ್ಬೇಕಂತೆ. ಅದಕ್ಕೆ ಅವಳು ಆದಷ್ಟು ಬೇಗ ಬರ್ತ್ಡೇ ಮಾಡೋಣ, ಅವಳು ಹೋಗೋದಕ್ಕೆ ಸರಿ ಹೋಗುತ್ತೆ ಅಂಥೇಳಿ ಬೇಗ ಕರ್ತಿದ್ದೀನಿ. ಸೊ ಸಾನುಗೆ ಈಗ ರೆಡಿ ಮಾಡ್ತಾ ಇದ್ದೀನಿ. ಈಗ ಸಾನು ಡ್ರೆಸ್ ಚೇಂಜ್ ಮಾಡಿದ್ದಾಳೆ. ಈ ಡ್ರೆಸ್ ನೀವು ನೋಡಿರ್ತೀರ, ಮದುವೆಲಿ ಹಾಕಿದ್ಲು, ಅವತ್ತು ಬರ್ತ್ಡೇ ದಿನ ಹಾಕಿದ್ಲು. ಇದೇ ಡ್ರೆಸ್ ಅವಳಿಗೆ ಇವತ್ತು ಬೇಕಂತೆ. ತುಂಬ ಇಷ್ಟ ಆಯ್ತಂತೆ. ನಾವು ಏನು ಹೊಸ್ತು ತೊಗೊಳೋದಕ್ಕೆ ಹೋಗಲಿಲ್ಲ, ಇದರಲ್ಲೇ ಚೆನ್ನಾಗಿ ಕಾಣ್ತಾ ಇದ್ಲು. ಅವ್ಳ ಫ್ರೆಂಡ್ಸ್ಗೆಲ್ಲನೂ ತೋರಿಸ್ಬೇಕಂತೆ ಇದು. ಲುಕ್ ಎಟ್ ಆರ್ ಮರ್ಮೇಡ್. ಸೊ ಇವತ್ತು ಅಂದರೆ ಅವಳಿಗೆ ಬರ್ತ್ಡೇಗೆ ಡ್ರೆಸ್ ತೊಗೊಂಡಿರೋದೆ ನಾವು ಮಾಡಿರೋದು ಮರ್ಮೇಡ್ ಥರ. ಅವಳಿಗೆ ಮರ್ಮೇಡ್ದು ಡ್ರೆಸ್ ಬೇಕು ಅಂದ್ಬಿಟ್ಟು ತುಂಬ ದಿನ ಕೇಳ್ತಾಯಿದ್ರು. ಕೇಳ್ತಾನೆ ಇದ್ಲು, ಆದರೆ ನನಗೆ ಅದು ಆನ್ಲೈನಲ್ಲಿ ಇಷ್ಟನೇ ಆಗ್ತಾ ಇರಲಿಲ್ಲ. ಸೊ ಈ ಹುಡುಗಿಗೆ ನಡಿಯೋಕ್ಕಾಗಲ್ಲ ಅಂದ್ರೂ ಇಲ್ಲ ನಂಗೆ ಬೇಕು ಅಂತ ಇದ್ಲು. ಸೊ ಮರ್ಮೇಡ್ ಥೀಮಲ್ಲಿ ಡ್ರೆಸ್ ಇದು. ಸಾನು ರೆಡಿ ಮಮ್ಮಿ. ಬರ್ತ್ಡೇ ಬೇಬಿ ಎಲ್ಲ ಹಣೆಗೇನ ಹಣೆಗೆ ಒಂಚೂರು ಇಷ್ಟಿಗೆಲ್ಲ ಹಚ್ಕೊಂಡ್ಬಿಟ್ಟಿದೆ.
ಏನೇನಿದೆಯಪ್ಪ? ಸಿಂಪಲ್ ಅಂತ ಗ್ರ್ಯಾಂಡ್ ಆಗೋಯ್ತಲ್ಲೋ ಸಾನು ಬರ್ತಡೇ. ಹೆಂಗಿದೆಯಪ್ಪ ಕೇಕು? ಫಸ್ಟ್ ಕ್ಲಾಸ್, ಯಮ್ಮಿ. ಓಕೆ, ಮಾಮನ್ಗೆ ಇಷ್ಟ ಆದರೆ ಎಲ್ರಿಗೂ ಇಷ್ಟ ಆದಂಗೆ. ಇನ್ನೊಂದು ಡಿಶ್ ಇದೆಯಾ? ಓಕೆ ಓಕೆ, ಇಲ್ಲ ತಿಂತಾ ಇದ್ದಾರೆ. ಏಯ್ ಹೇಳ್ಬೇಡಿ, ಇನ್ನೂ ಒಂದು ಡಿಶ್ ಇದೆ, ಕೂತ್ಕೊಳ್ಳಿ. ಕೊಡ್ತೀನಿ, ನೀರು ಕೊಡ್ತೀನಿ, ಕೂತ್ಕೊಳ್ಳಿ. ಇನ್ನೊಂದು ಡಿಶ್ ಅಂದೆಲ್ಲ ಬೇಕು ತೊಗೊಂಡು ಬಾ. ಓಕೆ, ಇದು ಮಾಡಿದ್ಯಾ? ಬ್ರೈಟ್ ಪಿಜ್ಜಾ. ಓ, ಮಕ್ಳುಗಳಿಗೆ ಫೀಸ್ಟು ಎಲ್ಲ. ಹಾಂ, ವಾವ್ ನೈಸ್. ಅದು ಮಧ್ಯ ಗ್ರಿಲ್ ಇರಲಿಲ್ಲ ನೋಡಿ, ರಾಡ್ ಎಲ್ಲಿ ರಾಡ್ ಇತ್ತು ಅಲ್ಲಿ ಈ ಥರ ಆಗಿದೆ. ಓಕೆ, ನಿಮ್ಮ ಫೇವ್ರೆಟ್ ಡಿಶ್ ಬಂತು. ಕೆಳಗಡೆ ಇಟ್ಕೊಳ್ಳಿ ಪುಟ್ಟ. ಬಾಯ್ ಮಾಡ್ತಾರೆ ನೋಡು ಫ್ರೆಂಡ್ಸ್ ಎಲ್ಲ. ಈಗ ತಿಂದಾಯಿತು, ಗೇಮ್ ಸ್ಟಾರ್ಟ್. ಏನು ಗೇಮ್ ಅಂದರೆ, ಸಾನು ಒಬ್ಬಳಿಗೆ ಕಿವಿಯಲ್ಲಿ ಯಾರಿಗೂ ಬೇರೆಯವ್ರಿಗೆ ಕೇಳಿಸ್ದೇ ಇರೋ ರೀತಿಯಲ್ಲಿ ಏನಾದರೂ ಒಂದು ಹೇಳೋದು, ಲೈಕ್ ಫ್ಯೂ ಲೈನ್ಸ್ ಹೇಳೋದು, ಅದನ್ನು ಅವರು ಪಾಸ್ ಮಾಡ್ತಾ ಹೋಗಬೇಕು. ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೆ ಎಲ್ಲನೂ ಕೂಡ. ಕೊನೆಯಲ್ಲಿ ಯಾರು ಇರ್ತಾರೋ ಅವರು ಕೇಳಿಸ್ಕೊಂಡು ಅವರೆಲ್ಲ ಏನು ಹೇಳಿದ್ರು ಅಂತ ಅವಳು ಜೋರಾಗಿ ಹೇಳಬೇಕು. ಆಗ ಅದು ಕರೆಕ್ಟಾ ಇಲ್ವಾ ಅಂತ ಸಾನು ಹೇಳ್ತಾಳೆ. ಸೊ ದಿಸ್ ಇಸ್ ದ ಗೇಮ್. ಯಾರಿಗೆಲ್ಲ ಬಲೂನ್ ಹೊಡೆಯಕ್ಕೆ ಇಷ್ಟ? ಎಲ್ರಿಗೂ ಇಷ್ಟನಾ? ಬಲೂನ್ ಹಾಗೆ ಕೊಡಲ್ಲ. ನಾನು ರಿಡಲ್ಸ್ ಕೇಳ್ತೀನಿ, ಯಾರು ಆನ್ಸರ್ ಮಾಡ್ತಾರೋ ಅವ್ರು ಮಾತ್ರ ಹೊಡೆಯಕ್ಕೆ ಬಿಡೋದು. I have 8 soldiers around me. Everyone will be watching me, but I can watch everyone at a time. God. 8 soldiers ಇದ್ದಾರೆ. 8 soldier around me. Everyone will revolve around me. Very good. Pin koda ಹೊಡೆಲಿ. ಇನ್ನೊಂದು. Next question. Okay. ನೆಕ್ಸ್ಟ್ ಗೇಮು ಪಾಸಿಂಗ್ ದಿ ಬಲೂನ್. ಇದರಲ್ಲಿ ಎಲ್ಲರೂ ಔಟ್ ಆಗೋ ಅಷ್ಟು ಟೈಮು ಆಡಿದ್ರೆ, ಅಂದರೆ ಒಂದು ರೌಂಡ್ ಆಡಿದ್ರು. ಆ್ಯಕ್ಚುಲಿ ಹೇಳಿದ್ನಲ್ವಾ, ನಾಳೆ ಸ್ಕೂಲ್ ಇರೋದ್ರಿಂದ ಯಾವಾಗ ಬರ್ತೀಯಾ ಅಂತ ಒಂದು ಇಬ್ಬರು ಪೇರೆಂಟ್ಸ್ ಬಂದಿದ್ರು. ಹಾಗಾಗಿ ಬೇಗ ಒಂದು ರೌಂಡ್ಗೆ ಮುಗಿಸ್ದೆ. ಅದಾದಮೇಲೆ ಇದು ಸೆಕೆಂಡ್ ಗೇಮು. ಏನು ಅಂದರೆ, ಒಬ್ಬರು ಬರೀತಾರೆ, ಅದನ್ನು ಅವರು ಫೀಲ್ ಮಾಡಿ ಇನ್ನೊಬ್ಬರಿಗೆ ಬರಿಬೇಕು. ಸೊ ಇದು ಕೂಡ ಫನ್ ಇತ್ತು, ಗೊತ್ತಾಗ್ತಾನೆ ಇರಲಿಲ್ಲ. ಪಾಪ ದೊಡ್ಡವರು ಪರವಾಗಿಲ್ಲ ಮಾಡ್ತಾರೆ, ಮಕ್ಕಳಿಗೆ ಅದು ಗೊತ್ತಾಗ್ತಾನೆ ಇರಲಿಲ್ಲ. ಬಟ್ ಸ್ಟಿಲ್ ಹೇಗೋ ಮಾಡಿದೆ. ಒಂದೊಂದು ವರ್ಡ್ ತಪ್ಪು ಮಾಡಿಬಿಟ್ಟಿದ್ರು ಅಷ್ಟೇ. ಸೊ ಎಲ್ಲರೂ ಸ್ನೇಹಿತರೆ, ಸಾನು ಆ್ಯಂಡ್ ಸಾನು ಫ್ರೆಂಡ್ ಎಲ್ಲರೂ ದೇ ಹ್ಯಾಡ್ ಫನ್. ಹೀಗಿತ್ತು ಬರ್ತ್ಡೇ ಸೆಲೆಬ್ರೇಷನ್. ಸೊ ಸಿಗೋಣ ಮುಂದಿನ ವಿಡಿಯೋಲಿ ಸ್ನೇಹಿತರೆ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಸ್ನೇಹಿತರೆ.